ಹಾಗೆ ಅವನು ಮಾಡಿದ್ದಾನ, ಅವನು ನಿನ್ನೆ ಮಾಡಿದ್ದಾನ, ಅವನು ನಿನ್ನೆ ಆಡಿದ್ದಾನ. ಆ ಥರ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು ಅಂದರೆ ಡಿಡ್ ಹೀ ಬರುತ್ತಷ್ಟೆ. ಅವಳು ಅಂದರೆ ಡಿಡ್ ಶೀ, ಅವಳಂದರೆ ಡಿಡ್ ದೇ, ನಾವು ಅಂದರೆ ಡಿಡ್ ವಿ. ಅಷ್ಟೇ, ಎಲ್ಲ ಸೇಮ್ ಇರುತ್ತೆ. ಡಿಡ್ ಹೀ ಡೂ ಇಟ್ ಯೆಸ್ಟರ್ಡೇ, ಡಿಡ್ ಹೀ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಡಿಡ್ ಶಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಡಿಡ್ ಹೀ ಈಟ್ ರೈಸ್ ಯೆಸ್ಟರ್ಡೇ, ಡಿಡ್ ಶಿ ಈಟ್ ರೈಸ್ ಯೆಸ್ಟರ್ಡೇ. ಸೇಮ್ ಯು ಥರ ಇರುತ್ತೆ. ಡಿಡ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಡಿಡ್ ಹಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಡಿಡ್ ಶಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ. ಆ ಥರ ಡಿಡ್ ಐ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ ಸೇಮ್ ಇರುತ್ತೆ. ಹಿ, ಶಿ, ದೇ, ವಿ. ಯು ಪ್ಲೇಸಲ್ಲಿ ಹಿ ಬರುತ್ತೆ, ಶಿ ಬರುತ್ತೆ, ದೇ ಬರುತ್ತೆ, ವಿ ಬರುತ್ತೆ, ಇಲ್ಲಾಂದರೆ ಐ ಬರುತ್ತೆ ಅಷ್ಟೆ. ನೆಕ್ಸ್ಟ್ ನೆಗೆಟಿವ್ ಕ್ವೆಶ್ಚನ್ ನೋಡೋಣ. ಅಂದರೆ ನೀವು ನಿನ್ನೆ ಮಾಡಿಲ್ವಾ, ನೀವು ನಿನ್ನೆ ಆಡಿಲ್ವಾ, ನೀವು ನಿನ್ನೆ ಹೋಗಿಲ್ವಾ, ಆ ಥರ. ನೆಗೆಟಿವ್ ಅಲ್ವಾ, ಅದಕ್ಕೆ ಸ್ಟಾರ್ಟಿಂಗ್ ಡಿಂಟ್ ಬರುತ್ತೆ. ಡಿಂಟ್ ಅಂದರೆ ಡಿಡ್ ನಾಟ್ ಬರಬೇಕಲ್ವ. ಸೊ ಡಿಡ್ ನಾಟ್ ಅಂದರೆ ಡಿಂಟ್, ಸ್ಟೈಲಿಶ ಡಿಂಟ್. ಸೊ ನಾರ್ಮಲ್ ಕ್ವೆಶ್ಚನ್ ಅಂದರೆ ನೀವು ನಿನ್ನೆ ಆಡಿದ್ದೀರಾ ಅಂದರೆ ಡಿಡ್ ಯು ಬರುತ್ತೆ. ಇದು ನೆಗೆಟಿವ್ ಕ್ವೆಶ್ಚನ್ ಅಲ್ವಾ, ನೀವು ನಿನ್ನೆ ಆಡಿಲ್ವಾ ಅಂದರೆ ಡಿಂಟ್ ಬರಬೇಕು. ಡಿಂಟ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಡಿಂಟ್ ಯು ಡೂ ಇಟ್ ಯೆಸ್ಟರ್ಡೇ. ಸೇಮ್ ಹಾಗೆ ಡಿಂಟ್ ಐ ಡೂ ಇಟ್ ಯೆಸ್ಟರ್ಡೇ, ನಾನು ಮಾಡಿಲ್ವಾ, ನಾನು ಕ್ರಿಕೆಟ್ ಆಡಿಲ್ವಾ, ಆ ಥರ. ಸೇಮ್ ಹಾಗೆ ಅವನು, ಹಾಗೆ ಅವಳು. ಡಿಂಟ್ ಹಿ, ಡಿಂಟ್ ಶಿ ಬರುತ್ತೆ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ನೆಗೆಟಿವ್ ಕ್ವೆಶ್ಚನ್ ಅಲ್ವಾ, ಅದಕ್ಕೆ ಸ್ಟಾರ್ಟಿಂಗ್ ಡಿಂಟ್ ಬರಬೇಕು. ಸೊ ನೀವು ಅಂದರೆ ಯು, ನಾನು ಅಂದರೆ ಐ, ಅವನು ಅಂದರೆ ಹಿ, ಅವಳು ಅಂದರೆ ಶಿ, ಆ ಥರ. ಸೊ ಡಿಂಟ್ ಯು ಡೂ ಇಟ್ ಯೆಸ್ಟರ್ಡೇ, ಡಿಂಟ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಡಿಂಟ್ ಐ ಡೂ ಇಟ್ ಯೆಸ್ಟರ್ಡೇ, ಡಿಂಟ್ ಐ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಡಿಂಟ್ ಯು ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಡಿಂಟ್ ಯು ಈಟ್ ರೈಸ್ ಯೆಸ್ಟರ್ಡೇ. ಅಷ್ಟೇ. ಹಾಗೆ ಅವನು ಅಂದರೆ ಹಿ, ಅವಳು ಅಂದರೆ ಶಿ. ಸೊ ಡಿಂಟ್ ಹಿ ಡೂ ಇಟ್ ಯೆಸ್ಟರ್ಡೇ, ಅವಳು ಅಂದರೆ ಶಿ. ಡಿಂಟ್ ಶಿ ಡೂ ಇಟ್ ಯೆಸ್ಟರ್ಡೇ, ಡಿಂಟ್ ಹಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಅವಳಂದರೆ ಶಿ. ಡಿಂಟ್ ಶಿ ಪ್ಲೇ ಕ್ರಿಕೆಟ್ ಯೆಸ್ಟರ್ಡೇ, ಅವರಂದರೆ ದೇ. ಡಿಂಟ್ ದೇ ವರ್ಕ್ ಯೆಸ್ಟರ್ಡೇ, ನಾವು ವಿ. ಡಿಂಟ್ ವಿ ವರ್ಕ್ ಯೆಸ್ಟರ್ಡೇ. ತುಂಬ